ಹಾಲೆಲೂಯ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರಿಯರೇ. ದೇವರು ತನ್ನ ಮಕ್ಕಳನ್ನು ಯಾವಾಗಲೂ ರಕ್ಷಣೆ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ನಾವು ಯಾರೂ ಕೂಡ ನಾವು ಹುಟ್ಟುವುದಕ್ಕಿಂತ ಮುಂಚೆ ಅಥವಾ ಹುಟ್ಟಿದ ಮೇಲೆ ನಮ್ಮ ತಂದೆ ತಾಯಿಗಳು ನಮಗೋ ಏನೂ ಗೊತ್ತಿರಲಿಲ್ಲ ನಾವು ರಕ್ಷಣೆ ಹೊಂದುತ್ತೀವ ಅಂತ. ಅಥವಾ ನಾನು ಪ್ರಾರ್ಥನೆ, ನೀವಾಗಲಿ ನಾವಾಗಲಿ ಪ್ರಾರ್ಥನೆ ಕೂಡ ಮಾಡಿಲ್ಲ, ನನ್ನನ್ನು ರಕ್ಷಿಸು ಸ್ವಾಮಿ, ನನ್ನನ್ನು ರಕ್ಷಿಸು ದೇವರೇ, ಪಾಪದಿಂದ ಬಿಡುಗಡೆ ಕೊಡು ಅಂತ. ಆದರೆ ದೇವರು ನಿಮ್ಮನ್ನು ಕರುಣೆಯಿಂದ ಹುಡುಕಿಕೊಂಡು ಬಂದು ನಿಮ್ಮನ್ನು ರಕ್ಷಿಸಿದನು ಪ್ರಿಯರೇ. ನೀವು ಮಾಡಿದಂಥ ಯಾವುದೋ ಒಂದು ಒಳ್ಳೆಯ ಕೆಲಸದಿಂದಾಗಲಿ ಅಥವಾ ಪುಣ್ಯ ಕ್ರಿಯೆಗಳಿಂದಾಗಲಿ ನೀವು ರಕ್ಷಣೆ ಹೊಂದಲಿಲ್ಲ, ಅಥವಾ ನೀವು ಮಾಡಿದ ಪ್ರಾರ್ಥನೆಗಳಿಂದನೂ ಕೂಡ ನೀವು ರಕ್ಷಣೆಯನ್ನು ಹೊಂದಲಿಲ್ಲ. ದೇವರು ಕರುಣೆಯುಳ್ಳ ದೇವರಾಗಿದ್ದಾನೆ. ತನ್ನ ಮಕ್ಕಳು ನಾಶವಾಗುವುದರಲ್ಲಿ ಆತನು ಸಂತೋಷ ಪಡುವ ದೇವರಲ್ಲ. ದೇವರ ವಾಕ್ಯ ಹೇಳ್ತದಲ್ಲ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಕೊಟ್ಟನು ಎಂಬುದಾಗಿ ಯೋಹಾನ 3:16 ಹೇಳ್ತದೆ ಪ್ರಿಯರೇ. ಹಾಗಿರುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ, ಅಂದರೆ ನಿಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿಮ್ಮನ್ನು ರಕ್ಷಣೆ ಮಾಡಿದ್ದಾನೆ. ಹಾಗಿರುವಾಗ ದೇವರು ನಿಮಗೆ ಕೊಟ್ಟಂತಹ ರಕ್ಷಣೆ ನೀವು ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ದೇವರಿಗೋಸ್ಕರ ಮಾಡಿದ್ದೀರಾ ಎಂಬುದಾಗಿ ಅಲ್ಲ, ಅಥವಾ ಒಬ್ಬ ಮನುಷ್ಯ ದೇವರಿಗೋಸ್ಕರ ದೇವರಿಗಾಗಿ ಯಾವುದೇ ಒಂದು ಒಳ್ಳೆಯ ಕ್ರಿಯೆಗಳನ್ನು ಪುಣ್ಯ ಕ್ರಿಯೆಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ವಾಕ್ಯವನ್ನು ಹೇಳ್ತದೆ ಪ್ರಿಯರೇ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ. ಅದರ ಅರ್ಥ, ನೀವು ಏನೋ ಕೆಲಸ ಮಾಡಿದ್ದೀರಾ ರಕ್ಷಣೆಯನ್ನು ಹೊಂದಲಿಕ್ಕೆ ಅಲ್ಲ, ಕೃಪೆಯಿಂದ, ದೇವರ ಕರುಣೆಯಿಂದ, ದೇವರ ಕನಿಕರದಿಂದ, ದೇವರ ಕೃಪೆಯಿಂದ ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಾ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆ ಆತನು ಕನಿಕರಿಸ್ತಾನೆ ನಿಮ್ಮನ್ನು? ಯಾಕೆ ಆತನು ನಿಮ್ಮನ್ನು ಕೃಪೆಯನ್ನು ತೋರಿಸ್ತಾನೆ ಅಂದರೆ, ಆತನು ಲೋಕವನ್ನು ಪ್ರೀತಿಸುವನಾಗಿದ್ದಾನೆ, ಅಥವಾ ನಿಮ್ಮನ್ನು ಪ್ರೀತಿಸುವನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿಯೇ ದೇವರು ನೀವು ರಕ್ಷಣೆ ಹೊಂದಿರೋದು ಕೃಪೆಯಿಂದ ಮಾತ್ರ. ಬೇರೆ ಯಾವುದೇ ಪುಣ್ಯ ಕ್ರಿಯೆಗಳನ್ನು, ಯಾವುದೋ ಕೆಲಸಗಳನ್ನು, ಅಥವಾ ದೇವರಿಗೆ ಮನುಷ್ಯ, ನಾನು ಹಾಗೆ ಹೇಳಿದ ಹಾಗೆ ಯಾವುದೇ ಕ್ರಿಯೆಗಳನ್ನು, ಒಳ್ಳೆ ಕ್ರಿಯೆಗಳನ್ನು ದೇವರಿಗೆ ನಾನು ಇಂಥದನ್ನು ಮಾಡ್ತೀನಿ, ಅದಕ್ಕಾಗಿ ದೇವರು ನನಗಿಂಥದನ್ನು ಮಾಡಲಿ ಸಾಧ್ಯವೇ ಇಲ್ಲ. ನಂಬಿಕೆಯಿಂದ ಅಥವಾ ಕೃಪೆಯಿಂದ ರಕ್ಷಣೆ, ದೇವರ ಕೃಪೆಯಿಂದ ಆತ ನಿಮ್ಮನ್ನು ರಕ್ಷಿಸಿದ್ದಾನೆ. ನೀವು ತಾಯಿಯ ಗರ್ಭದಲ್ಲಿರುವಾಗ ನೀವು ಹೇಗೆ ಇದ್ದೀರೋ ಎಲ್ಲವನ್ನ ದೇವರು ನೋಡಿದ್ದಾನೆ. ಏನು ಮಾಡಿದ್ರು, ಹುಟ್ಟಿದ ಮೇಲೆ ಏನು ಮಾಡಿದ್ರು, ರಕ್ಷಣೆ ಹೊಂದೋದಕ್ಕಿಂತ ಏನು ಮಾಡಿದಿರೋ, ಪಾಪದ ಕಾರ್ಯಗಳನ್ನು, ದೇವರಿಗೆ ವಿರುದ್ಧವಾಗಿ ಏನು ನಡ್ಕೊಂಡಿದ್ದೀರೋ, ಏನೆಲ್ಲ ಮಾಡಿ ಎಲ್ಲವನ್ನ ದೇವರು ನೋಡಿದ್ದಾನೆ. ಯಾವುದು ದೇವರಿಗೆ ಮರೆಯಾಗಿಲ್ಲ ಪ್ರಿಯರೇ. ಹಾಗಿರುವಾಗ ದೇವರಿಗೆ ಏನಾದರೂ ಒಳ್ಳೆ ಕ್ರಿಯೆ ಮಾಡಿ ರಕ್ಷಣೆ ಮನುಷ್ಯ ಹೊಂದಿಕೊಳ್ಳಲಿಕ್ಕೆ ಹೇಗೆ ಸಾಧ್ಯ? ರಕ್ಷಣೆ ಅನ್ನೋದು ನಾವು ಸಂಪಾದನೆ ಮಾಡಿಕೊಳ್ಳೋದಲ್ಲ, ದೇವರು ಮನುಷ್ಯನಿಗೆ ಕೊಡುವಂತಹ ಉಚಿತವಾದ ವರವಾಗಿದೆ. ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ರಕ್ಷಣೆ ಅನ್ನೋದು ಪುಣ್ಯ ಕ್ರಿಯೆಗಳು. ನಾನು ಒಳ್ಳೇದು ಮಾಡಿದೆ, ನಾನು ಅವರಿಗೆ ಏನೋ ಒಳ್ಳೇದು ಮಾಡಿದೆ, ನಾನು ಇವರಿಗೆ ಒಳ್ಳೇದು ಮಾಡಿದೆ, ಅವರಿಗೆ ಸಹಾಯ ಮಾಡಿದೆ, ಇವರಿಗೆ ಸಹಾಯ ಮಾಡಿದೆ, ಏನೆಲ್ಲ ಹೇಳ್ತೀವಲ್ವಾ. ಅಥವಾ ಪುಣ್ಯ ಕ್ರಿಯೆ ಅಂದರೆ ಒಳ್ಳೆ ಕ್ರಿಯೆಗಳು. ಒಳ್ಳೆ ಕ್ರಿಯೆಗಳನ್ನು ಮನುಷ್ಯ ಮಾಡಿ ತನ್ನ ರಕ್ಷಣೆಯನ್ನು ಅಥವಾ ನರಕದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಬೈಬಲ್ ಹೇಳುತ್ತೆ, ಅಥವಾ ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ನೀವು ಹೊಗಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆ ರಕ್ಷಣೆ ಪುಣ್ಯ ಕ್ರಿಯೆಗಳಿಂದ, ಒಳ್ಳೆ ಕಾರ್ಯಗಳಿಂದ, ಮನುಷ್ಯ ಮಾಡಿದಂಥ ಒಳ್ಳೆ ಕಾರ್ಯಗಳಿಂದ ಅದು ಸಂಪಾದನೆ ಮಾಡಿಕೊಳ್ಳೋದಲ್ಲ. ಮನುಷ್ಯನು ರಕ್ಷಣೆಯನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ಕೊಟ್ಟಂತಹ, ಉಚಿತವಾಗಿ ಕೃಪೆಯಿಂದ ಕೊಟ್ಟಂತಹ ರಕ್ಷಣೆಯನ್ನು ಕಾಪಾಡಿಕೊಂಡು ಹೋಗೋದೇ ದೊಡ್ಡ ಕೆಲಸವಾಗಿದೆ ಮನುಷ್ಯನಿಗೆ.
ಅನೇಕ ಜನಗಳು ರಕ್ಷಣೆಯಿಂದ ಬಿದ್ದು ಹೋಗಿದ್ದಾರೆ, ರಕ್ಷಣೆಯನ್ನು ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಆತನು ಬರುವ ತನಕ ಕೊನೆಯ ತನಕ ರಕ್ಷಣೆ ಹೊಂತಾನೇ ಇರಬೇಕು. ಪ್ರತಿದಿನ ನಾವು ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಬೇಕು. ನಾವು ಯೇಸು ಸ್ವಾಮಿಯನ್ನು ತಿಳಿದುಕೊಂಡು ನಮ್ಮ ಪಾಪದ ಪಾಲಿಗೆ ಸತ್ತು 5 ವರ್ಷ ಆದಮೇಲೆ 10 ವರ್ಷ ಆದಮೇಲೆ ಸಭೆಗೆಲ್ಲ ಹೋಗ್ತಾ ಇದ್ದು ಪ್ರಾರ್ಥನೆ ಮಾಡಿ ಬಹಳಷ್ಟು ಆತ್ಮೀಕವಾಗಿ ಬೆಳೆದು ದೇವರೊಟ್ಟಿಗೆ ಸಂಬಂಧ ಇಟ್ಕೊಂಡು ಸಭೆಗೆ ಹೋಗಿ 5 ವರ್ಷನೋ 10 ವರ್ಷನೋ ಯಾರೋ ಏನೋ ಹೇಳಿದ್ರು, ಅಥವಾ ನನಗೇನೋ ಆಯಿತು, ದೇವ್ರು ಸಹಾಯ ಮಾಡಲಿಲ್ಲ, ಅಥವಾ ಇವರು ಹಿಂಗಂದ್ರು ಸಭೆಯವರು, ಅವ್ರು ಹಂಗಂದು, ನೀವು ನಂಬಿದ್ದು ಪಾಸ್ಟರ್ನ ನೋಡಿ ಅಲ್ಲ ಪ್ರಿಯರೇ, ಯಾವುದೋ ವ್ಯಕ್ತಿಯನ್ನು ನೋಡಿ ಅಲ್ಲ ಯೇಸು ಸ್ವಾಮಿಯನ್ನು ನಂಬಿದ್ದು. ದೇವರು ನಿಮಗೆ ರಕ್ಷಣೆ ಕೊಟ್ಟಿದ್ದು ಉಚಿತವಾದವರ ಒಬ್ಬ ವ್ಯಕ್ತಿಯನ್ನು ನೋಡಿ ದೇವರನ್ನೇ ಬಿಡೋದಾದರೆ, ನಿಮ್ಮ ರಕ್ಷಣೆಯನ್ನೇ ಕಳ್ಕೊಳ್ಳೋದಾದರೆ ಅದು ಹೇಗಿರ್ತದೆ ನಿಮ್ಮ ಪರಿಸ್ಥಿತಿ? ನೀವೇ ಆಲೋಚನೆ ಮಾಡಿಕೊಳ್ಳ್ರಿ. ದೇವರು ನಿಮಗೆ ರಕ್ಷಣೆಯನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ, ಉಚಿತವಾಗಿ ಕೊಟ್ಟಿದ್ದಾರೆ. ನೀವು ಮಾಡಿದಂತಹ ಯಾವುದೇ ಒಳ್ಳೆಯ ಕೆಲಸಗಳಿಂದ ಅಲ್ಲವೇ ಅಲ್ಲ. ಮನುಷ್ಯ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯದನ್ನು ಈ ಲೋಕದ ಜನಗಳಿಗೆ ಮಾಡ್ಬೋದೇನೋ ದೇವರು ಹೇಳಿದ ಜ್ಞಾನದಿಂದ, ಆದರೆ ದೇವರಿಗೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯನಾ? ಮನುಷ್ಯ ಸಾಧ್ಯವೇ ಇಲ್ಲ. ಹಾಗಿರುವಾಗ ದೇವರಿಗೆ ಒಳ್ಳೇದು ಮಾಡಿದ್ದೀನಿ, ನಾನು ದೇವರಿಗೆ ಒಳ್ಳೇದು ಮಾಡಿದ್ದೀನಿ, ಅದಕ್ಕೆ ರಕ್ಷಣೆ ಕೊಟ್ಟಿದ್ದಾನೆ, ಸತ್ಯವಾಗಲೂ ಇಲ್ಲವೇ ಇಲ್ಲ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾನು ದೇವ್ರಿಗಿಂಥದನ್ನು ಮಾಡಿದ್ನಪ್ಪ, ದೇವ್ರು ನನ್ನ ರಕ್ಷಣೆ ಮಾಡ್ದ, ದೇವ್ರು ನನಗಿಂಥದನ್ನು ಮಾಡಿದ್ನಪ್ಪ, ದೇವ್ರಿಗೋಸ್ಕರ ನನ್ನನ್ನು ನರಕದಿಂದ ತಪ್ಪಿಸಿದ, ನನ್ನ ಬಿಡುಗಡೆ ಕೊಟ್ಟ. ನೀವು ನಂಬಿಕೆ ಇದೆಯಾ? ದೇವರು ಅದ್ಭುತ ಮಾಡ್ತಾರೆ. ನೀವು ಮುಂದೆ ಹೋಗ್ತೀರಾ, ನೀವು ಆಶೀರ್ವಾದ ಹೊಂದ್ಕೊಳ್ತೀರ ನಂಬಿಕೆಯಿಂದ. ಅದನ್ನು ಬಿಟ್ಟು ರಕ್ಷಣೆ ಹೊಂದೋದು ಅಂತ ಹೇಳಿದ್ರೆ, ಮನುಷ್ಯ ಯಾವುದೂ ಕ್ರಿಯೆಗಳನ್ನು ಪುಣ್ಯಕ್ರಿಯೆಗಳನ್ನು ಒಳ್ಳೆಯದನ್ನು ಮಾಡಿದ್ರಿಂದ ಅಲ್ಲವೇ ಅಲ್ಲ. ನಾವು ಕೊನೆಯದಾಗಿ ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ದೇವರು ದೇವರೆಲ್ಲವನ್ನು ಮಾಡಿದ್ದಾನೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ, ಪ್ರತಿಯೊಬ್ಬರು, ಹುಟ್ಟಿದಂತಹ ಮನುಷ್ಯ ಈ ಲೋಕದಲ್ಲಿ ಪ್ರತಿಯೊಬ್ಬರು ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹಾಗಿರುವಾಗ ಪಾಪ ಮಾಡಿದಂತಹ ವ್ಯಕ್ತಿ ದೇವರಿಗೆ ಒಳ್ಳೆಯದನ್ನು ಮಾಡಿ, ಅಥವಾ ದೇವರಿಗೆ ಇಂಥದನ್ನು ಕೆಲಸವನ್ನು ನಾನು ನಿನಗೋಸ್ಕರ ಮಾಡ್ತೀನಿ ದೇವರೇ, ನೀನು ನನಗೆ ರಕ್ಷಣೆ ಕೊಡು, ನಾನು ಇಂಥದನ್ನು ಕೆಲಸವನ್ನು ನಿನಗೋಸ್ಕರ ಮಾಡ್ತೀನಿ, ನನ್ನನ್ನು ಒಂದು ಬೆಂಕಿಯ ಕೊಂಡದಿಂದ ತಪ್ಪಿಸು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯನಾ? ಹಾಗಾದರೆ ನಾವು ಹೊಗಳಿಕೊಳ್ಳಬೇಕಾಗ್ತದೆ. ಬೈಬಲ್ ಹೇಳ್ತದೆ, ಅಲ್ಲಿ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ಒಂದು ವೇಳೆ ನಾನು ಏನಾದರೂ ದೇವರಿಗೆ ಒಳ್ಳೆ ಕ್ರಿಯೆಗಳನ್ನು ಮಾಡಿ ರಕ್ಷಣೆ ಹೊಂದೋದಾಗಿದ್ದರೆ, ನಾನು ದೇವರಿಗೆ ಇಂಥ ಒಳ್ಳೆ ಕಾರ್ಯ ಮಾಡಿದೆ, ಭಾಳ ದೊಡ್ಡ ಕಾರ್ಯ ಮಾಡಿದೆ, ಅದಕ್ಕಾಗಿ ದೇವರು ರಕ್ಷಣೆ ಕೊಟ್ಟಿದ್ದಾನೆ ಅಂತ ನಾವು ಹೊಗಳಿಕೊಳ್ತಾ ಇದ್ವಿ. ಅದಕ್ಕೆ ದೇವರು ಮನುಷ್ಯನ ಸ್ವಭಾವ, ಆತನು ಸೃಷ್ಟಿ ಮಾಡಿದ್ದನಲ್ಲ ಕೈಯಾರೆ ಮನುಷ್ಯನನ್ನು, ಅವನ ಸ್ವಭಾವ ಗೊತ್ತಿದ್ದೇ, ಆ ಪಾಪದ ಸ್ವಭಾವ, ಏನು ಮಾತನಾಡ್ತಾನೆ ಎಲ್ಲವೂ ಗೊತ್ತಿದ್ದೇ ದೇವರು ಕೃಪೆಯಿಂದ ಮನುಷ್ಯನನ್ನು ರಕ್ಷಿಸಿದ್ದಾನೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲ ಪಾಪಿಗಳು ದೇವರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ದೇವರ ಮಹಿಮೆಯಿಂದ ದೂರ ಹೋದಂತಹ ವ್ಯಕ್ತಿ ಪಾಪದಿಂದ ದೇವರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ, ಪುಣ್ಯಕ್ರಿಯೆಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ನಿಮ್ಮ ರಕ್ಷಣೆ, ನೀವು ಹೊಂದಿದಂತಹ ರಕ್ಷಣೆ, ನೀವು ನಂಬಿದ್ದು ಅಥವಾ ನೀವು ನೀತಿವಂತರಾಗಿದ್ದು ಎಲ್ಲವೂ ಕೂಡ ಯೇಸು ಕ್ರಿಸ್ತನ ಕೃಪೆಯಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನ ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೀರಿ ಹೊರತು ನೀವು ಹಣ ಕೊಟ್ಟು ತೆಗೆದುಕೊಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ರಕ್ಷಣೆ ಉಚಿತವಾದದ್ದು. ಇಷ್ಟು ದುಡ್ಡು ಕೊಡ್ತೀನಿ, ದೇವರಿಗೆ ಏನೋ ಒಂದು ಮಾಡ್ತೀನಿ, 1 ಕೋಟಿ ನಾನು ದುಡ್ಡು ಕೊಡ್ತೀನಿ, ನಾನು ರಕ್ಷಣೆ ಕೊಡು, ಹಾಗಿಲ್ಲ. ಅದಕ್ಕೆ ಅಲ್ಲಿ ಹೇಳ್ತದೆ, ದೇವರು ಫ್ರೀಯಾಗಿ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಹೊಗಳಿಕೊಳ್ಳುವುದಕ್ಕೆ ಯಾವನಿಗೂ ಆಸ್ಪದವಿಲ್ಲ. ಫ್ರೀಯಾಗಿ ಕೊಟ್ಟಾಗ ಯಾವುದೇ ವ್ಯಕ್ತಿ ಹೊಗಳಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ರಕ್ಷಣೆಯನ್ನು ಫ್ರೀಯಾಗಿ ಕೊಟ್ಟಿದ್ದಾನೆ. ಆ ರಕ್ಷಣೆಯನ್ನು ನೀವು ಸೈತಾನನ ಕೈಗೆ ಕೊಡಬೇಡ್ರಿ.
ದೇವರು ನಿಮ್ಮನ್ನು ರಕ್ಷಿಸಿದಂಥ ಆ ರೀತಿ, ನಿಮ್ಮ ಹಿಂದಿನ ಜೀವಿತ ಎಲ್ಲವನ್ನು ನೀವು ನೆನಪು ಮಾಡಿಕೊಳ್ಳ್ರಿ. ದೇವರು ಯಾವ ಉದ್ದೇಶಕ್ಕಾಗಿ ನಿಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ, ಯಾವ ಉದ್ದೇಶಕ್ಕಾಗಿ ನಿಮ್ಮನ್ನು ರಕ್ಷಿಸಿದ್ದಾನೆ ಎಂಬುದನ್ನು ತಿಳಿದುಕೊಂಡು ನೀವು ಮುಂದೆ ಹೋಗೋದಾದರೆ ನಿಮ್ಮ ರಕ್ಷಣೆಯನ್ನು ಕೊನೆ ತನಕ ಕಾಪಾಡಿಕೊಳ್ಳೋದೇ ಬಹಳಷ್ಟು ದೊಡ್ಡ ಕೆಲಸ ಪ್ರಿಯರೇ. ನೀವು ಕೊನೆ ತನಕ ಈವನ್ ನೆಕ್ ಮೂಮೆಂಟ್, ಈವನ್ ಸಾಯಬೇಕಾಗಿದ್ದರೂ ನಂಬಿಗಸ್ತನಾಗಿರು ಎಂಬುದಾಗಿ ಬೈಬಲ್ ಹೇಳ್ತದೆ. ನೀವು ಸಾಯುವ ಕೊನೆ ಇರುವ ತನಕ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕಾಗಿದೆ, ಅಥವಾ ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ದೇವರು ರಕ್ಷಣೆಯನ್ನು ಮಾಡಿದ್ದಾನೆ. ನೀವು ಆ ರಕ್ಷಣೆಯಲ್ಲಿ ಮುಂದೆ ಹೋಗಬೇಕಷ್ಟೇ. ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರಿಯರೇ. Hallelujah, hallelujah, hallelujah. O Rabaha Shahirako Sakalabasha. Hal Brahusha, Hal Brahuda Kateta Rabasha. ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಹೌದು, ರಕ್ಷಣೆ ಎನ್ನುವುದು ಮನುಷ್ಯನಿಗೆ ನೀನು ಉಚಿತವಾಗಿ ನಿನ್ನ ಕೃಪೆಯಿಂದ ರಕ್ಷಣೆ ಹೊಂದಿದ್ದೀಯ. ಕೃಪೆ ಅಂತ ಹೇಳೋದಾದರೆ ಅದಕ್ಕೆ ಮನುಷ್ಯ ಯೋಗ್ಯನಲ್ಲ, ಆದರೆ ಯೋಗ್ಯನಾದ ದೇವರು ಅದನ್ನು ಮಾಡಿದ್ದಾನೆ ಮನುಷ್ಯನಿಗೆ. ನೀನು ಕೃಪೆಯಿಂದ ರಕ್ಷಣೆ ಹೊಂದಿಸಿದ್ದೀಯ, ಕೃಪೆಯಿಂದ ರಕ್ಷಣೆಯನ್ನು ಕೊಟ್ಟಿದ್ದೀಯ ಮನುಷ್ಯನಿಗೆ. ದೇವರೇ ಆಶೀರ್ವಾದ ಮಾಡು, ಆ ರಕ್ಷಣೆಯಲ್ಲಿ ಮುಂದೆ ಹೋಗಲಿಕ್ಕೆ ಸಹಾಯ ಮಾಡು. ಹೌದು, ಅದು ಉಚಿತಾರ್ಥವರ ಯಾವುದೇ ವ್ಯಕ್ತಿಗೂ ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತಲ್ಲಪ್ಪ. ದೇವರೇ, ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿಲ್ಲ ಸ್ವಾಮಿ. ಯಾವುದೇ ವ್ಯಕ್ತಿ ಪುಣ್ಯಕ್ರಿಯೆಗಳಿಂದಲೋ ಒಳ್ಳೆ ಕ್ರಿಯೆಗಳಿಂದ ಇಷ್ಟು ದುಡ್ಡನ್ನು ಕೊಟ್ಟು ರಕ್ಷಣೆಯನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದು ನೀನು ಪ್ರತಿಯೊಬ್ಬರಿಗೂ ಅದನ್ನು ಫ್ರೀಯಾಗಿ ಕೊಟ್ಟಿದ್ದೀಯ ದೇವರೇ. ಪಾಪ ಮಾಡುವಂತಹ ವ್ಯಕ್ತಿ ದೇವರಿಗೆ ಒಳ್ಳೆ ಕಾರ್ಯಗಳನ್ನು ಮಾಡಿ ರಕ್ಷಣೆಯನ್ನು ತೆಗೆದುಕೊಳ್ಳಲಿಕ್ಕೆ ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ದೇವರೇ. ಅಪ್ಪ, ನೀನು ಸಹಾಯ ಮಾಡು. ನೀನು ಕೊಟ್ಟಂತಹ ರಕ್ಷಣೆ, ಆ ರಕ್ಷಣೆಯಲ್ಲಿ ಮುಂದೆ ಹೋಗಲಿಕ್ಕೆ ಸಹಾಯ ಮಾಡು. ಕೊನೆ ತನಕ ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡು. ಎಂಥದೇ ಕಷ್ಟಗಳು, ಹೋರಾಟಗಳು ಏನೇ ಬಂದರೂ ಆ ರಕ್ಷಣೆಯಲ್ಲಿ ನಿಂತುಕೊಳ್ಳಲಿಕ್ಕೆ, ಮುಂದೆ ಹೋಗಲಿಕ್ಕೆ, ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡು ಅಪ್ಪ. ಆ ರಕ್ಷಣೆ ನೀನು ಬರುವ ತನಕ ಅಪ್ಪ ಕಾಪಾಡಿಕೊಳ್ಳಲಿಕ್ಕೆ ಸಹಾಯ ಮಾಡು ದೇವರೇ. ಆಶೀರ್ವಾದ ಮಾಡು, ನಡೆಸು ಸ್ವಾಮಿ. ಅವರು ಹಿಂದೆ ಹೇಗಿದ್ದರು, ಮುಂದೆ ಹೇಗಾಗಿದ್ದಾರೆ, ಯಾವ ಉದ್ದೇಶಕ್ಕಾಗಿ ದೇವರು ರಕ್ಷಿಸಿದ್ದಾನೆ ಎಂಬುದಾಗಿ ಅವರು ಅರಿತುಕೊಳ್ಳಲಿಕ್ಕೆ ಸಹಾಯ ಮಾಡು ಪವಿತ್ರಾತ್ಮನೇ. ಅಪ್ಪ, ಆಶೀರ್ವಾದ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ಜೀವವುಳ್ಳ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.